ಒಳಗಡೆ ಬರುವಂತ ಉಸಿರಾಟವನ್ನು ಗಮನಿಸ್ತಾ ಇದ್ದೀರಾ? ಹೊರಗಡೆ ಹೋಗುವಂತ ಉಸಿರಾಟವನ್ನು ಗಮನಿಸ್ತಾ ಇದ್ದೀರಾ? ನನ್ನ ಪ್ರೀತಿಯ ಪರಮಾತ್ಮ ಸ್ವರೂಪಿಗಳೇ, ಪೂಜಾ ಅಧಮ, ಮಂತ್ರ ಮಧ್ಯಮ, ಧ್ಯಾನ ಉತ್ತಮೋ ಉತ್ತಮ. ಧ್ಯಾನ ಮಾಡುವುದರಿಂದ ಸರ್ವರೋಗ ನಿವಾರಣೆ ಧ್ಯಾನ, ಸಕಲ ಭೋಗ ಕಾರಣಿ ಈ ಧ್ಯಾನ, ಸತ್ಯ ಜ್ಞಾನ ಪ್ರಸಾದಿನಿ ಈ ಧ್ಯಾನ. ಧ್ಯಾನ ಯಾರಾದರೂ ಮಾಡಬಹುದು, ಎಲ್ಲಿಯಾದರೂ ಮಾಡಬಹುದು. ನೀರಲ್ಲಿ ಮುಳುಗಿದ್ರೆ ದೇಹಕ್ಕೆ ಸ್ನಾನ, ಧ್ಯಾನದಲ್ಲಿ ಮುಳುಗಿದ್ರೆ ಆತ್ಮಕ್ಕೆ ಸ್ನಾನ. ಧ್ಯಾನ ಮಾಡೋ ಮುಂಚೆ ನಮ್ಮ ಮಾತುಗಳು ವಾದನ ತರ ಇರುತ್ತದೆ. ಯಾವಾಗ ನಾವು ಧ್ಯಾನ ಮಾಡ್ತೀವಿ, ನಮ್ಮ ಮಾತುಗಳು ಈ ಜಗತ್ತಿಗೆ ಬೋಧನವಾಗುತ್ತವೆ, ಮಂತ್ರವಾಗುತ್ತವೆ. ನಿರ್ಭಯವಾಗಿ ಜೀವಿಸಬೇಕಾದರೆ ಧ್ಯಾನವನ್ನು ಮಾಡಬೇಕು. ಎಲ್ಲ ಅನಾರೋಗ್ಯಕ್ಕೆ ಭಯನೇ ಕಾರಣ, ನಮ್ಮ ಅಶಾಂತಿಗೆ ಭಯನೇ ಕಾರಣ. ನಿನ್ನೆಯ ಬಗ್ಗೆ ವಿಚಾರ ಬೇಡ, ನಾಳೆಯ ಬಗ್ಗೆ ಚಿಂತೆ ಬೇಡ. ಈ ಕ್ಷಣದಲ್ಲಿ ಸಹಜವಾದ ಉಸಿರಾಟ, ಸರಳವಾದ ಉಸಿರಾಟ, ಸ್ವಾಭಾವಿಕ ಉಸಿರಾಟ. ಎಷ್ಟು ಜ್ಞಾನ ಹೇಳಿದ್ರು, ಎಷ್ಟು ಜ್ಞಾನ ಕೇಳಿದ್ರು, ಶ್ರೀಕೃಷ್ಣ ಪರಮಾತ್ಮ ಸಾಕ್ಷಾತ್ ಭಗವದ್ಗೀತೆ ಅರ್ಜುನನಿಗೆ ಹೇಳಿದ. ಆದರೆ ಅರ್ಜುನಕ್ಕೆ ಸಂಕಟವಾಯಿತು, ದುಃಖವಾಯಿತು. ಸಾಕ್ಷಾತ್ ಭಗವಂತ ಶ್ರೀಕೃಷ್ಣ ಪರಮಾತ್ಮನೇ ಭಗವದ್ಗೀತೆ ಹೇಳಿದರೆ ಅರ್ಥ ಆಗದ ಅರ್ಜುನನಿಗೆ ಇನ್ನು ನಿಮಗೆ ಏನು ಅರ್ಥ ಆಗುತ್ತೆ? ಅದಕ್ಕೆ ಕೃಷ್ಣನು ಹೇಳ್ದ, ಓ ಅರ್ಜುನ, ಯೋಗಿ ಭವ, ಅರ್ಜುನ ಯೋಗಿ ಭವ. ನನಗೆ ನಾನು ಗೊತ್ತು, ಅನೇಕ ಜನ್ಮಗಳಿಂದ ನನ್ನನ್ನು ನಾನು ಧ್ಯಾನದ ಮೂಲಕ, ಯೋಗತ್ವ ಮೂಲಕ ನಾನು ತಿಳ್ಕೊಂಡಿದ್ದೀನಿ. ನೀನು ಸಹ ಯೋಗಿ ಆಗು, ಧ್ಯಾನ ಮಾಡು, ಧ್ಯಾನಿಯಾಗು. ಎಲ್ಲ ರಹಸ್ಯಗಳೆಲ್ಲ ನಿನಗೆ ಬಟ್ಟ ಬಯಲಾಗುತ್ತೆ ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳಿದರು. ಅದಕ್ಕೆ ದಿನನಿತ್ಯ ನಾವು ಶ್ವಾಸವನ್ನು ಗಮನಿಸ್ತಾ ಭಗವಂತನ ಶಕ್ತಿಯ ಜೊತೆ ಅನುಸಂಧಾನವಾಗೋಣ. ನಾವು ಸಹ ಈ ಜನ್ಮ ವರ ಎಂದು ತಿಳಿತಾ ದೇಹವೇ ದೇವಾಲಯ, ಆತ್ಮವೇ ಪರಮಾತ್ಮ ಸ್ವರೂಪ, ಜೀವವೇ ದೇವರು, ಸಹನವೇ ಪ್ರಗತಿ, ಸಮಯವೇ ಸಾಧನ, ದಾನವೇ ಧರ್ಮ, ಧರ್ಮವೇ ಪುಣ್ಯ, ಪುಣ್ಯವೇ ಮೋಕ್ಷ.
₹1 ಖರ್ಚಿಲ್ಲ, ಎಲ್ಲೋ ಹೋಗೋ ಅವಶ್ಯಕತೆ ಇಲ್ಲ. ಇದ್ದಲ್ಲೇ ಇದ್ದು ಸಂಪೂರ್ಣ ಆರೋಗ್ಯವಂತರಾಗೋಣ. ನನ್ನ ಪ್ರೀತಿಯ ಅಣ್ಣ ತಮ್ಮಂದರೇ, ಅಕ್ಕ ತಂಗಿಯವರೇ, ನನ್ನ ದೇವರುಗಳೇ.